ಈಗ ನಮ್ಮ ಜೊತೆ ಪ್ರಕೃತಿ ಪ್ರಸಾದ್ ಅವ್ರು ಜಾಯ್ನ್ ಆಗಿದ್ದಾರೆ. ಎಸ್, ಸೀರಿಯಲ್ ಕಡೆಯಿಂದ ಸಿನಿಮಾ ಕಡೆ ಹೆಜ್ಜೆ ಹೇಗಿದೆ? ತುಂಬಾ ಚೆನ್ನಾಗಿದೆ ಈ ಒಂದು ಚೇಂಜು. ಸೀರಿಯಲ್ ಅಲ್ಲಿ ನಾನು ಏನೇನ್ ಕಲ್ತಿದ್ನೋ ಅದು ಖಂಡಿತ ಇಲ್ಲಿಗೆ ಯೂಸ್ ಆಗ್ತಿದೆ. ಸೊ ಅದೊಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು. ಈಗ ಡೈಲಾಗ್ ಫಾಸ್ಟ್ ಆಗಿ ಹೇಗ್ ತಗೊಳ್ಳೋದು, ಅದನ್ನ ನೆನ್ಪಿಟ್ಕೊಳ್ಳೋದೆಲ್ಲ ನಾನು ಸೀರಿಯಲ್ ಅಲ್ಲಿ ಕಲ್ತೆ ಇಲ್ಲಿ ಬಂದಿರೋದು. ಇಲ್ಲಿ ಏನಿದ್ರು ನಾನು ಇನ್ ಆಕ್ಟಿಂಗ್ ಅಲ್ಲಿ ಇಂಪ್ರೂವ್ ಆಗ್ಬೇಕು. ಓಕೆ, ನಿಮ್ದು ರೋಣ ಸಿನಿಮಾಗೋಸ್ಕರನೇ ರಘು ರಾಜನಂದ ಅಂತ ಹೆಸರಿಟ್ಕೊಂಡಿರೋದಾ? ಇಲ್ಲ ಇಲ್ಲ, ಹುಟ್ಟದಾಗಿಂದನೂ ಇಟ್ಟಿರೋ ಹೆಸರೇ ರಘು ರಾಜನಂದ. ಓಕೆ, ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ ಸಿನಿಮಾದಲ್ಲಿ, ರೋಣ ಸಿನಿಮಾದಲ್ಲಿ ಕಾವ್ಯ ಅನ್ನೋ ಪಾತ್ರ, ಇವಳು ಬಂದು ಒಂದು ರೋಣ ಅನ್ನೋ ಕ್ಷೇತ್ರದಲ್ಲಿ ಇರೋ ಹುಡುಗಿ. ಹಳ್ಳಿ ಹುಡುಗಿ ಅಂತ ಹೇಳಕ್ ಆಗಲ್ಲ, ಯಾಕೆಂದ್ರೆ ಸಿಟಿಗ್ ಬಂದು ಓದಿರ್ತಾಳೆ. ಸೊ ಇಲ್ಲೊಂದ್ ಸ್ವಲ್ಪ ಎಕ್ಸ್ಪೋಜರ್ ಇಂದ ಮಾಡರ್ನ್ ಆಗಿರ್ತಾಳೆ. ಆದ್ರೆ ಅವಳು ಸಿಟಿನಲ್ಲಿ ಉಳ್ಕೊಳ್ದೆ ವಾಪಸ್ ಅವಳು ಹಳ್ಳಿಗೆ ಹೋಗ್ತಾಳೆ. ಅಲ್ಲಿ ಏನೇನ್ ಸಮಸ್ಯೆಗಳಿದೆಯೋ ಅದಕ್ಕೊಂದು ಸೊಲ್ಯೂಷನ್ ಹುಡ್ಕೋಕೆ, ಬಿಕಾಸ್ ಅಲ್ಲಿ PhD ಮಾಡಿರ್ತಾಳಲ್ಲ. ಸೊ ಅವಳು ಮತ್ತೆ ಶಿವು ಇಬ್ರು ಅವ್ರ ಸಮಾಜನ ಉದ್ಧಾರ ಮಾಡಕ್ ಓಡಾಡ್ತಿರ್ತಾರೆ. ಓಕೆ, ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ ಶಿವು. ನನ್ನ ಪಾತ್ರ ಆಗ್ಲೇ ಹೇಳ್ದಾಗೆ ಒಬ್ಬ ಓದ್ಕೊಂಡಿರೋ ಹುಡುಗ, ಒಬ್ಬ ಎಜುಕೇಟೆಡ್ ಆಗಿರೋ ಹುಡುಗ, ಅವರು ಒಂದು ಹಳ್ಳಿಗೆ ಹೋದ್ಮೇಲೆ ಯಾವ್ಯಾವ ಥರ ಸೋಷಿಯಲ್ ಸರ್ವಿಸ್ನ ಮಾಡ್ಬೋದು, ಅಲ್ಲಿರೋ ಸಮಸ್ಯೆಗಳನ್ನ ವಾಯ್ಸ್ ಎತ್ತಿ ನೀವು ಯಾವ ಥರ ಅದ್ರ ಮೇಲೆ ಹೋರಾಟ ಮಾಡಿ ಅದನ್ನೆಲ್ಲ ಸರಿ ಮಾಡ್ಬೋದು. ಯಾಕಂದರೆ ಅಪ್ಪನೂ ಒಂಥರ ಅದೇ ರೀತಿ ಇರ್ತಾರೆ, ಅಪ್ಪನ ಇದನ್ನೇ ನೋಡ್ಕೊಳ್ತಾ ಬಂದಿರ್ತೀವಿ. ಅಪ್ಪಗೆ ಅವರು ಅಷ್ಟೇ, ಊರಿಗೆಲ್ಲ ಒಳ್ಳೇದಾಗಿರಬೇಕು, ಯಾವುದೇ ಕಹಿ ಘಟನೆಗಳು ನಡಿಬಾರ್ದು, ಶಾಂತವಾಗಿರಬೇಕು ರೋಣ ಅನ್ನೋ ಕ್ಷೇತ್ರ ಅನ್ನೋದೇ ಅಪ್ಪನ ಆಸೆ ಇರುತ್ತೆ. ಅದೇ ರೀತಿ ಮಗನೂ ಅದನ್ನು ನೋಡ್ಕೊಳ್ತಾ ಬಂದಿರೋದ್ರಿಂದ, ಅಲ್ಲಿ ಓದ್ಕೊಂಡು ಬಂದಿರೋದ್ರಿಂದ ಒಂದಷ್ಟು ಎಜುಕೇಷನಲ್ಲಿ ಯೂಸ್ ಮಾಡಿಕೊಂಡು ಇಲ್ಲಿ ಏನು ಡೆವಲಪ್ಮೆಂಟ್ ಮಾಡ್ಬೋದು, ಏನೇನು ಕೆಟ್ಟದ್ದು ನಡೀತಿದೆಯೋ ಅದ್ರ ಮೇಲೆ ವಾಯ್ಸ್ ರೈಸ್ ಮಾಡಿ ಅದನ್ನು ಸರಿ ಮಾಡ್ಬೋದು ಅನ್ನೋ ರೀತಿ ಓಡಾಡ್ತಿರೋದೇ ಈ ಶಿವು ಕ್ಯಾರೆಕ್ಟರ್. ಓಕೆ, ನಿಮಗೆ ಹೇಗೆ ಬಂತು ರೋಣ ಸಿನಿಮಾದ ಆಪರ್ಚುನಿಟಿ? ಆ್ಯಂಡ್ ನಿಮಗೆ ಅನ್ನಿಸ್ತಾ ಈ ಸಿನಿಮಾಗೆ ನಾನು ಮಾಡಬಲ್ಲೆ ಅಂತ ಅನ್ನಿಸ್ತಾ? ಫಸ್ಟ್ ನಾನು ಲಕ್ಷ್ಮೀ ನಿವಾಸ ಮಾಡ್ತಿದ್ದೆ ಟೈಮಲ್ಲಿ ಚೇತು ಅಂತ ಒಬ್ರು ಆ ಸೆಟ್ಗೆ ಬಂದಿದ್ರು. ಅವ್ರು ನನ್ನಲ್ಲಿ ನೋಡಿ ಈ ಒಂದ್ ಪಾತ್ರಕ್ಕೆ ಸೂಟ್ ಆಗ್ತಾರೆ ಅಂತ ಬಂದು ಟೀಮಲ್ಲಿ ಡಿಸ್ಕಷನ್ ಆಗಿದೆ. ಸೊ ಟೀಮ್ ಕಡೆಯಿಂದ ನಂಗೊಂದು ಕಾಲ್ ಬಂದಿತ್ತು, ಈ ತರ ಒಂದ್ ಸಿನಿಮಾ ಮಾಡ್ತಿದೀವಿ, ಬಂದ್ ಮೀಟ್ ಮಾಡಿ ಅಂತ. ಅವರು ಕೂಡ ಅಂದ್ರೆ ಆಫರ್ ಕೊಟ್ಬಿಟ್ಟಿಲ್ಲ, ಫಸ್ಟ್ ಮೀಟ್ ಮಾಡಿದ್ರು. ಅಂಡ್ ಐ ಥಿಂಕ್ ಅವರು ಜಡ್ಜ್ ಮಾಡಿರ್ತಾರೆ ಒಂದ್ ಮಟ್ಟಕ್ಕೆ ಇವ್ರ ಕೈಲಿ ಮಾಡಕ್ ಆಗತ್ತಾ ಇಲ್ವಾ ಅಂತ. ಅಂಡ್ ನನಗೆ ಆ ಒಂದು ನರೇಷನ್ ಕೊಟ್ಟಾಗ ಈ ಸಿನಿಮ್ಯಾಟಿಕ್ ಆಗಿ ಅವ್ರು ನರೇಟ್ ಮಾಡಿದ್ರು. ಸೊ ಅಲ್ಲೇ ನನಗೆ ವಾವ್ ಅನ್ನಿಸ್ಬಿಡ್ತು. ಎಷ್ಟೊಂದ್ ಜನಕ್ಕೆ ಆ ಒಂದು ನರೇಷನ್ ಬರಲ್ಲ, ಕತೆ ಹೇಳ್ದಂಗೆ ಹೇಳ್ತಾರೆ. ಬಟ್ ಇಲ್ಲಿ ಈ ಆಫೀಸಲ್ಲಿ ಶಾರ್ಟ್ ಬೈ ಶಾರ್ಟ್ ಯಾವ ತರ ಓಪನ್ ಆಗುತ್ತೆ, ಆ ತರ ಒಂದು ನರೇಷನ್ ಕೊಟ್ಟಾಗ ಯು ಜಸ್ಟ್ ಫೀಲ್ ವಾವ್, ಎಷ್ಟು ಒಳ್ಳೆ ಸಿನಿಮಾ ಸಿಕ್ಕಿದೆ ಅಂತ. ಆ ಪಾತ್ರ ನನ್ನ ಕೈಲಿ ಮಾಡಕ್ ಆಗುತ್ತಾ ಅಂತ ನನಗೆ ಅನ್ಸಿದ್ದು ನಾವು ರಿಹರ್ಸಲ್ಸ್ ಮಾಡೋವಾಗ. ಸೊ ಅವರು ಹೇಳಿದ್ರು ಇದರಲ್ಲಿ ತುಂಬಾ ಆಕ್ಟಿಂಗ್ ಸ್ಕೋಪ್ ಇದೆ, ಸೊ ಸುಮ್ಮನೆ ಬಂದೇ ಹೋದೆ ತರ ಮಾಡೋಕ್ಕಾಗಲ್ಲ, ಇದರಲ್ಲಿ ಯು ಹ್ಯಾವ್ ಟು ವರ್ಕ್ ಹಾರ್ಡ್ ಅಂತ. ಇಡೀ ಟೀಮು, ನಾನು ಒಬ್ಳೆ ಅಲ್ಲ, ಆ ಎಲ್ಲ ಫ್ರೆಂಡ್ಸ್ ಕ್ಯಾರೆಕ್ಟರ್ ಕೂಡ, ಇವರು ಕೂಡ. ಸೊ ನಾವು ಮೀಟ್ ಆಗಿ ಎಷ್ಟೊಂದು ದಿನ ನಾವು ರಿಹರ್ಸಲ್ ಮಾಡ್ಕೊಂಡೇ ಸೆಟ್ಗೆ ಹೋಗಿರೋದು. ಸೊ ಅಲ್ಲಿ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಅಷ್ಟು ರಿಹರ್ಸಲ್ಸ್ ಆದ್ಮೇಲೆ. ಓಕೆ, 100 ಹಳ್ಳಿಗೂ ನ್ಯಾಯ ಒದಗಿಸ್ಕೊಟ್ರಾ ಶಿವ ಅವರು? ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಒದಗಿಸ್ಕೊಡುವಂತ ಪ್ರಯತ್ನದಲ್ಲೇ ಇದೆಯಾ? ಆಗುತ್ತಾ ಇಲ್ಲ ಅನ್ನೋದನ್ನ ಸಿನಿಮಾ ಆಗತ್ತಾ ಇಲ್ಲ ಅನ್ನೋದು. ಓಕೆ, ಡನ್. ಪ್ರಯತ್ನ ಅಂತೂ ಇದೆ. ಓಕೆ, ಈವನ್ ಆ ಟೀಸರ್ ಆರ್ ಟ್ರೇಲರ್ ನೋಡಿದಾಗ ನೋವಲ್ಲಿದ್ದಾರೆ ಅನ್ನುವಂಥದ್ದು ಕಾಣ್ತು. ಈಗಾದ್ರೂ ಖುಷಿಯಾಗಿದ್ದಾರೆ ಹಳ್ಳಿ ಜನ? ಈಗೆಲ್ಲರೂ ಜಾತ್ರೆ ಟೈಮಲ್ಲಿ ಖುಷಿಯಾಗಿ ಕಾಣಿಸುತ್ತೆ. ಜಾತ್ರೆ ಸಾಂಗ್ ಅಲ್ಲಿ ನೋಡಿದ್ರೆ ಎಲ್ಲ ಹಬ್ಬ, ಹ್ಯಾಪಿ ಫೀಲು. ಟೀಸರ್ ಅಲ್ಲಿ ಹೌದು ಅದೇ ಸಮಸ್ಯೆಗಳನ್ನ ಬಗೆಹರಿಸಕ್ಕೆ ಶಿವು ಮತ್ತೆ ಕಾವ್ಯ ಓಡಾಡ್ತಾ ಇರೋದನ್ನ ಏನ್ ಹೇಳ್ತೀರಾ ನಿಮ್ಮ ಕೋ ಆರ್ಟಿಸ್ಟ್ ಬಗ್ಗೆ? ಇಲ್ಲ, ಅವರು ತುಂಬಾ ಸಪೋರ್ಟಿವ್ ಆಗಿದ್ರು ನಮ್ಮ ಟೀಮ್ ಜೊತೆ. ಆಮೇಲೆ ಅವರಿಂದನೂ ಕಲಿಯೋದಿದೆ, ಯಾಕಂದ್ರೆ ಅವರು ನಮಗಿಂತ ಸೀನಿಯರ್. ಅವರು ಆಲ್ರೆಡಿ ಸೀರಿಯಲ್ಗಳಲ್ಲೆಲ್ಲ ಮಾಡ್ಕೊಳ್ತಾ ಬಂದಿರೋದು. ನಾನು ಯಾರೋ ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗಳನ್ನ ಮಾಡ್ತಿದ್ದೆ ಅಷ್ಟೇ. ಅವರು ಸ್ವಲ್ಪ ಜಾಸ್ತಿ ಲೀಡ್ ಇರೋಂಥ ಕ್ಯಾರೆಕ್ಟರ್ಗಳನ್ನೇ ಸೀರಿಯಲಲ್ಲೂ ಮಾಡ್ಕೊಂಡು ಬಂದಿದ್ದಾರೆ. ಅವ್ರ ಎಕ್ಸ್ಪೀರಿಯನ್ಸ್ ನಮಗೂ ಹೇಳಿದಾಗ ನಮಗೂ ಸ್ವಲ್ಪ ಖುಷಿ ಆಗುತ್ತೆ. ಬಟ್ ಅವ್ರ ಜೊತೆ ವರ್ಕ್ ಮಾಡೋದು ಕೂಡ ಖುಷಿ ಇದೆ. ಏನು ಹೇಳ್ತೀರಾ ನಿಮ್ಮ ಕೋ ಆರ್ಟಿಸ್ಟ್ ಬಗ್ಗೆ? ನಾನು ಅವ್ರನ್ನ ಹೀರೋ ಅನ್ನೋದಕ್ಕಿಂತ ಐ ಹ್ಯಾವ್ ಸೀನ್ ಹಿಮ್ ಆಸ್ ಅ ಪ್ರೊಡ್ಯೂಸರ್. ಅವರು ಸಿಕ್ಕಾಪಡೆ ಕಷ್ಟಪಟ್ಟಿರೋದು ನೋಡಿದ್ದೀನಿ. ಬಿಕಾಸ್ ಆಸ್ ಅ ಫಸ್ಟ್ ಟೈಮರ್ ಇಷ್ಟು ಸ್ಕೇಲಲ್ಲಿ ಒಂದು ಮಾಡ್ತಿರೋ ಸಿನಿಮಾನ ಹ್ಯಾಂಡಲ್ ಮಾಡೋದು ಕಷ್ಟ ಆಗುತ್ತೆ. ಈ ಕಡೆ ಆ್ಯಕ್ಟಿಂಗು ಮಾಡಬೇಕು, ಆ ಕಡೆ ಪ್ರೊಡಕ್ಷನು ಹ್ಯಾಂಡಲ್ ಮಾಡಬೇಕು. ಸೊ ಹಾಗಾಗಿ
ಅದೆಲ್ಲಾನು ಇಟ್ಕೊಂಡು ಅವ್ರು ಹೆಂಗೆ ಸೆಟಲ್ ಆರಾಮಾಗಿದ್ರು ಅವ್ರೊಬ್ರಿಗೆ ಗೊತ್ತಿರುತ್ತೆ. ಐ ಥಿಂಕ್ ಅವ್ರಿಗೆ ರೆಸ್ಪಾನ್ಸಿಬಿಲಿಟೀಸ್ ತುಂಬಾ ಇತ್ತು. ಎಸ್, ರಂಗಭೂಮಿ ಕಲಾವಿದ್ರು ರಂಗಭೂಮಿಯಿಂದ ಸಿನಿಮಾ ಕಡೆ ಹೆಜ್ಜೆ ಹಾಕಿದ್ದು ಆ ಒಂದು ಕ್ಷಣನ ಹಿಂಗೆ ಮೆಲ್ಕ್ ಹಾಕೋದಾದ್ರೆ ಇವತ್ತು ನಾನು ಈ ಸಿನಿಮಾ ಏನಾದರೂ ಮಾಡ್ತಿದ್ದೀನಿ ಅಂದರೆ ಆ ರಂಗಭೂಮಿನೇ ಕಾರಣ ಆಗುತ್ತೆ. ಯಾಕಂದರೆ ನನಗೆ ರಂಗಭೂಮಿ ಎಲ್ಲನೂ ಕೊಟ್ಟಿದೆ. ನಾನು ಫಸ್ಟ್ ಟ್ರೈನ್ ಹತ್ತಿದೆ ರಂಗಭೂಮಿಯಿಂದ, ಒಂದು ನಾಟಕಕ್ಕೆ ಟ್ರೈನ್ ಹತ್ತಿದೆ, ಅಲ್ಲಿ ಫ್ಲೈಟ್ ಹತ್ತಿದ್ದು ಕೂಡ ರಂಗಭೂಮಿಯಿಂದಾನೆ. ಡೆಲ್ಲಿ ಕರ್ನಾಟಕ ಸಂಘಕ್ಕೆ ಹೋಗಿ ಅಲ್ಲಿ ನಾಟಕ ಮಾಡಿ ಈಗ ಸಿನಿಮಾ ಮಾಡ್ತಿರೋದು ಕೂಡ ರಂಗಭೂಮಿಯಿಂದಾನೆ. ಹಿಂಗೆ ಅಂದರೆ ಅಲ್ಲಿ ನಿಮಗೆ A to Z ಕಳಿಸ್ಬಿಡುತ್ತೆ. ಒಂದು ಕಸ ಹೊಡೆಯೋದ್ರಿಂದ ಹಿಡಿದು ನಿಮ್ಗೆ ಆ್ಯಕ್ಟ್ ಮಾಡೋ ತನಕನೂ ಎಲ್ಲ ಕಲಿಸುತ್ತೆ. ಈಗ ನಮ್ಮ ಸಿನಿಮಾನೇ ತಗೊಳ್ಳಿ, ಈಗ ನಾನು ನನ್ನ ಸಿನಿಮಾದಲ್ಲಿ ಹೀರೋ, ನಾನು ದುಡ್ಡು ಹಾಕ್ತಾ ಇದ್ದೀನಿ ಅಂತ ಏನು ಕೆಲಸ ಮಾಡದೇ ಇಲ್ಲ. ನೀವೇನು ಜಾತ್ರೆ ಸಾಂಗ್ ನೋಡ್ತಿದ್ದೀರಲ್ಲ, ಆ ಜಾತ್ರೆ ಸಾಂಗ್ ಸೆಟ್ನ ನಮ್ಮ ಒಂದಷ್ಟು ಫ್ರೆಂಡ್ಸೇ, ಇಲ್ಲೂ ಒಂದಿಬ್ರು ಇದ್ದಾರೆ, ಇವರಿಬ್ಬರನ್ನು ಕೂಡಿಸ್ಕೊಂಡು ನನ್ನ ತಮ್ಮ ಇನ್ನೂ ಒಂದಷ್ಟು ಜನ ಎಲ್ಲರೂ ಸೇರಿಕೊಂಡು ಮಾಡಿರುವಂಥ ಸೆಟ್ ಅದು. ಅಂದರೆ ಆರ್ಟ್ ಡಿಪಾರ್ಟ್ಮೆಂಟ್ ಇಲ್ಲ ಅಂತಲ್ಲ, ಆರ್ಟ್ ಡಿಪಾರ್ಟ್ಮೆಂಟು ಈಗ ಡೇ ಶೂಟ್ ಇರುತ್ತೆ, ನಾರ್ಮಲ್ ಶೂಟಿಂಗ್ ಡೇಸ್ ಇರುತ್ತೆ, ಆ ಟೈಮಲ್ಲಿ ಅವ್ರು ವರ್ಕ್ ಮಾಡ್ತಾರೆ. ಪ್ರಿಯರ್ ಡೇಸಲ್ಲಿ ಮಾಡುವಾಗ ನಾನೇನೋ ಒಂದು ಸ್ವಲ್ಪ ಉಳಿಸ್ಬೋದು ಅನ್ನೋ ರೀತಿಯಲ್ಲಿ ನಮಗೆ ಒಂದು ಬಜೆಟು ತುಂಬ ದೊಡ್ಡದಾಗಿ ಕೊಟ್ಟಿದ್ರು. ಈಗ ಹೊಸ್ದಾಗಿ ಮಾಡ್ತಿರೋದ್ರಿಂದ ಎಲ್ಲ ಬಜೆಟು ಸುರಿಯೋದಷ್ಟು ಕೂಡ ನಮ್ಮ ಹತ್ರ ಇಲ್ಲ. ಲೋನ್ ಮಾಡಿಕೊಂಡು ಈ ಸಿನಿಮಾನ ಮಾಡ್ತಿರೋದ್ರಿಂದ ಜಾತ್ರೆ ಸೆಟಪ್ಗೆ ನಮ್ಗೆ ತುಂಬಾ ದೊಡ್ಡ ಅಮೌಂಟ್ ಕೇಳಿದ್ರು. ನಮಗೆ ಇಲ್ಲ, ನಮ್ಮಲ್ಲಿರೋ ಹುಡುಗರಿಗೆ ಒಬ್ಬೊಬ್ಬನಿಗೂ ಒಂದೊಂದು ಐಡಿಯಾಸ್ ಇರುತ್ತೆ. ಎಲ್ಲ ಐಡಿಯಾಸನ್ನು ತಗೊಂಡ್ರು ಕೂಡ ನಾವೇನೋ ಒಂದು ಕ್ರಿಯೇಟ್ ಮಾಡ್ಬೋದು ನಮ್ಮ ಒಂದು ಜಾತ್ರೆ ಸೆಟಪ್ನ ನಾವೇ ಮಾಡ್ಬೋದು ಅನ್ನೋ ಥರ ಹೇಳಿ ಆ ಜಾತ್ರೆ ಸೆಟಪ್ನ ನಾವೇ ಮಾಡ್ಕೊಂಡಿದ್ವಿ. ಹೆಂಗೆ ಅಂದರೆ ದೇವಸ್ಥಾನ ಡೆಕೋರೇಷನ್ ಎಲ್ಲ ನಮ್ಮ ಬೆಳಗ್ಗೆನೇ ಒಂದು 3 ಗಂಟೆಗೆ ಹೋಗಿ ರೆಡಿ ಮಾಡ್ತಿದ್ವಿ, ಬೆಳಗ್ಗೆ 6:30 ತಿರ್ಗಾ ಶೂಟಿಂಗಲ್ಲಿ ಇರ್ತಿದ್ವಿ ನಾವು. ನಮ್ಗೇನು ಅದು ಬೇಜಾರು ಅನ್ನಿಸ್ತಿರ್ಲಿಲ್ಲ, ಕಷ್ಟ ಅನ್ನಿಸ್ತಿರ್ಲಿಲ್ಲ. ಇದೆಲ್ಲ ನಾಟಕದಲ್ಲಿ ಮಾಡಿದೀವಲ್ಲ, ಸೆಟ್ಟು ಹಾಕೊಳ್ಳಿ. ಈಗ ಡೆಲ್ಲಿಗೆ ಟ್ರೈನಲ್ಲಿ ಹೋಗ್ತಿದ್ವಿ, ಟ್ರೈನಲ್ಲಿ ಹೋಗಿದ್ದೀವಿ, ಅದಾದ್ಮೇಲೆ ಇನ್ನೊಂದ್ಸತಿ ಫ್ಲೈಟಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಟ್ರೈನಲ್ಲಿ ಹೋದಾಗ ಆ ಸ್ಟಾಪಲ್ಲಿ ನಿಲ್ಸೋದೇ 2 ನಿಮಿಷ, ಅಷ್ಟರಲ್ಲಿ ಸೆಟ್ಟು ಒಂದು ಬೋಗಿ ತುಂಬ ಅಷ್ಟು ಸೆಟ್ ಇದಾವೆ, ಎಲ್ಲ ಕಾಲು ಕೆಳಗಡೆ ಹಾಕೊಂಡು ಕೂತಿರ್ತೀವಿ. 2 ನಿಮಿಷದಲ್ಲಿ ಎಲ್ಲ ಇಳಿಸ್ಬೇಕು. ಅದೊಂದು ನಮ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ. ಅಲ್ಲೆಲ್ಲ ಕಲ್ತಿದ್ದಕ್ಕೆ ಈ ಸಿನಿಮಾದು ನಮಗೆ ಸ್ವಲ್ಪ ಈಸಿ ಆಗುತ್ತೆ. ಹೆಂಗೆ ಅಂದರೆ ರಂಗಭೂಮಿಯಲ್ಲಿ ಭೇದ ಇರಲ್ಲ. ಅವನು ಸಣ್ಣ ಕ್ಯಾರೆಕ್ಟರ್ ಮಾಡಿದ್ರು ಕೂಡ ಅವನಿಗೆ ಅದೇ ಬೆಲೆ ಕೊಡ್ತಾರೆ, ಅವನು ಲೀಡ್ ಕ್ಯಾರೆಕ್ಟರ್ ಮಾಡಿದ್ರು ಕೂಡ ಅದೇ ಬೆಲೆ ಕೊಡ್ತಾರೆ. ಸೊ ನಮಗೆ ಇದರಲ್ಲೂ ಅಷ್ಟೇ, ಸಿನಿಮಾ ರಂಗದಲ್ಲೂ ಅಷ್ಟೇ, ನಮ್ದು ಏನು ಕೊಟ್ಟರು, ಏನು ಪಾತ್ರ ಕೊಟ್ಟರು, ಹೌದಾ ನಂದು ಇಷ್ಟ ಆಯಿತು, ಇದರಲ್ಲೇ ನಾನು ಖುಷಿಪಟ್ಟು ಇದನ್ನೇ ಚೆನ್ನಾಗಿ ಮಾಡೋಣ ಅನ್ನೋ ಥರನೇ ಇರುತ್ತೆ. ಆಮೇಲೆ ಎಲ್ಲ ಕೆಲಸ ಮಾಡೋಕ್ಕೂ ರೆಡಿ ಇರ್ತೀವಿ, ಯಾಕಂದರೆ ಅಲ್ಲಿ ಕಲಿಸಿರೋದು. ಎಸ್, ನಿಮ್ಮದು 16-18 ವರ್ಷಕ್ಕೇ ಇಂಡಸ್ಟ್ರಿ ಕಾಲಿಟ್ರಿ. ಸೊ ಅಲ್ಲಿಂದ ನಡ್ಕೊಂಬಂದಂತಹ ಜರ್ನಿ, ಇವನ್ ನಾನೊಂದು ಕೇಳ್ಪಟ್ಟೆ, ಮನೇಲಿ ಸಿನಿಮಾ ಬೇಡ ಅಂತಿದ್ರು ಅನ್ನುವಂಥದ್ದು. ಹೆಂಗಿದೆ ಜರ್ನಿ ಅನ್ನುವಂಥದ್ದು? ಹಬ್ಬಾ, ಐ ಥಿಂಕ್ ಸೀರಿಯಲ್ ವರ್ಲ್ಡೇ ಬೇರೆ. ಅಲ್ಲಿ ಒಂಥರ ಹೋಮ್ಲಿ ಎನ್ವೈರ್ಮೆಂಟ್ ತರ. ಇವಾಗ ನಮ್ಮನೆ ಯುವರಾಣಿ ಒಂದು ತುಂಬಾ ಹೆಸರು ಮಾಡಿರುವಂತ ಸೀರಿಯಲ್. ಸೊ ಆ ಸೀರಿಯಲ್ ಎಕ್ಸಾಂಪಲೇ ತಗೊಂಡ್ರೆ ಒಂದು 5 ವರ್ಷ ಬಂತ. ಸೊ ನಾನು 5 ವರ್ಷ ಒಂದೇ ಸೆಟ್ಗೆ ಹೋಗಿ ಅದೇ ಜನನ ಮೀಟ್ ಮಾಡ್ಕೊಂಡು ಲಿಟ್ರಲಿ ಆ ಸೀರಿಯಲ್ ನಡೀತಿರಾಗ್ಲೇ ನಾನು ಬೆಳ್ದಂಗಾಯ್ತು ನನಗೆ. ಬಿಕಾಸ್ ಕಾಲೇಜಲ್ಲಿ ಒದ್ದಾಡ್ತಿದ್ದವಳು, ಅಟೆಂಡೆನ್ಸ್ ಆಗ್ತಿಲ್ಲ, ನೀವು ನನಗೆ ಹಾಫ್ ಡೇ ಕೊಡಬೇಕು, ಅದು ಮಾಡ್ಕೊಂಡು ಒಂದು ಡಿಗ್ರಿನೂ ಮುಗಿಸ್ಬಿಟ್ಟೆ ಅದು ಮಾಡೋ ಅಷ್ಟರಲ್ಲಿ. ಸೊ ಅದೊಂದು ಫ್ಯಾಮಿಲಿ ಫೀಲಿಂಗು. ಅದು ಯಾವತ್ತೂ ನಮಗೆ ಒಂದು ಸಿನಿಮಾಯಿಂದ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅಂತ ನನಗನ್ಸುತ್ತೆ. ಬಿಕಾಸ್ 5 ವರ್ಷ ಒಟ್ಟಿಗೆ ವರ್ಕ್ ಮಾಡೋದಲ್ಲಿ, ಇಲ್ಲಿ ಒಂದು 30 ದಿನದ ಶೆಡ್ಯೂಲಲ್ಲಿ ಒಟ್ಟಿಗೆ ವರ್ಕ್ ಮಾಡೋದು, ಇಟ್ಸ್ ವೆರಿ ಡಿಫ್ರೆಂಟ್. ಆ ಒಂದು ಫೆಮಿಲಿಯಾರಿಟಿ ನನಗಿಲ್ಲಿ ಸಿಗಲ್ಲ. ಇಲ್ಲಿ ಪ್ರತಿ ಒಂದು ಸಿನಿಮಾಗೂ ಹೊಸ ಜನ, ಹೊಸ ಮುಖಗಳು, ಮತ್ತೆ ಅಡ್ಜಸ್ಟ್ ಆಗಬೇಕು. ಇನ್ನೇನು ಅಡ್ಜಸ್ಟ್ ಆಗೋ ಅಷ್ಟರಲ್ಲಿ ಆ ಸಿನಿಮಾ ಮುಗ್ದೋಗಿರುತ್ತೆ. ಖಂಡಿತ. ಬಟ್ ಅದೇ ಅಂದರೆ ಅಲ್ಲೇನು ಕಂಫರ್ಟ್ ಇತ್ತು ಅದ್ರಲ್ಲಿ ಸಿಗದೆ ಇರೋದ್ರಿಂದ ಐ ಥಿಂಕ್ ನಾನು ಇಂಪ್ರೂವ್ ಆಗ್ತಿದ್ದೀನಿ. ಅಲ್ಲಿ ತುಂಬ ಜ್ಯೋತಿ ಅಕ್ಕ ಎಲ್ಲ ಹೇಳ್ಕೊಡೋರು, ಕಾವ್ಯ ಅಕ್ಕ ಹೇಳ್ಕೊಡೋರು, ಆ ಥರ ಇಲ್ಲಿಲ್ಲ. ಇಲ್ಲಿ ಸಿನಿಮಾ ಇಂಡಸ್ಟ್ರಿ ಕಾಲಿಟ್ಟಾಗ ಯು ಹ್ಯಾವ್ ಟು ಪ್ರೂವ್ ಯೋರ್ ಸೆಲ್ಫ್. ನಾಳೆ ಎಪಿಸೋಡಲ್ಲಿ ಚೆನ್ನಾಗಿ ಮಾಡ್ತೀನಿ ಅನ್ನೋದಿಲ್ಲ, ಸಿಗದೆ ನಮಗೆ ಒನ್ ಮೂವಿ. ಸೊ ಇದು ಜಾಸ್ತಿ ಚಾಲೆಂಜಿಂಗ್ ಆಗಿದೆ. ಓಕೆ, ಅವಾಗೆಲ್ಲ ಹೇಗಂದ್ರೆ ಮನೇಲಿ ಸಿನಿಮಾ ಬಗ್ಗೆ ಮಾತಾಡಿದಾಗ ಬೇಡ ಅಂತಿದ್ರಂತೆ. ಸೊ ಈಗ ಹೇಗಿದೆ? ಇವಾಗ ಆ್ಯಕ್ಚುಲಿ ಬೇಡ ಅಂತಾನೆ ಇದೆ ಮೈಂಡಲ್ಲಿ ಇನ್ನು. ಬಟ್ ಎಲ್ಲೋ ಒಂದು ಕಡೆ ಸೀರಿಯಲ್ ಮಾಡಿರೋದ್ರಿಂದ ನನಗೆ ಸೆಟ್ಟಲ್ಲಿ ಹೇಗಿರೋದು ಹ್ಯಾಂಡಲ್ ಮಾಡೋಕ್ಕಾಗುತ್ತೆ ಅನ್ನೋ ಒಂದು ನಂಬಿಕೆ ಬಂದಿದೆ ಮನೆಯಲ್ಲಿ. ಸೊ ಆಯ್ಕೆಗಳು ನಾನು ಹೇಗೆ ಮಾಡ್ಕೊಳ್ತೀನಿ ಅದ್ರ ಮೇಲೂ ಒಂದು ಕಾನ್ಫಿಡೆನ್ಸ್ ಬಂದಿದೆ. ಫಸ್ಟ್ ಸೀರಿಯಲಲ್ಲಿ ಅಮ್ಮ ಸೆಟ್ಟಿಗೆ ಬರ್ತಿದ್ರು. ಸೊ ಅಲ್ಲಿ ಜನ ಹೇಗಿರ್ತಾರೆ ಅಂತ ನೋಡಿ, ಇವಳು ಅಡ್ಜಸ್ಟ್ ಆಗ್ತಾಳ ಇಲ್ವಾ, ಇವಳಿಗೆ ಮಾತಾಡೋಕ್ಕೆ ಬರುತ್ತಾ ಇಲ್ವಾ, ಅದೆಲ್ಲ ನೋಡಿ ಸೆಕೆಂಡ್ ಸೀರಿಯಲ್ ಥರ್ಡ್ ಒನ್ನಿಂದ ಬರೋಕ್ಕೆ ನಿಲ್ಲಿಸ್ಬಿಟ್ರು.
ಹಂಗೆ ಮೂವಿಗೂ ಫಸ್ಟ್ ಎಲ್ಲಾ ಮೂವಿ ಆಡಿಷನ್ಸ್ ಬರ್ತಿದ್ರು, ಮೂವಿ ಮೀಟಿಂಗ್ಸ್ ಬರ್ತಿದ್ರು, ಇವಳೆಲ್ಲಿ ದಡ್ಡಿ ತರ ಮಾತಾಡ್ಬಿಡ್ತಾಳೋ ಅಂತ. ಬಟ್ ಅದು ಇವಾಗ ಒಂದ್ ಸ್ವಲ್ಪ ಒಂದೊಂದು ಆಡಿಷನ್ಸ್ಗೆ ಇವಾಗ ನೀನೇ ಹೋಗು ಅಂತಾರೆ, ಒಂದೊಂದು ಮೀಟಿಂಗ್ಸ್ಗೆ ನೀನೇ ಹೋಗ್ಬಾ, ಪಿಕ್ಚರ್ ಸಿಕ್ಕಿದ್ಮೇಲೆ ನೋಡೋಣ ಅಂತ. ಬಟ್ ಆ ಒಂದ್ ಡಿಸ್ಕಷನ್ ಇದ್ದೇ ಇದೇನು, ಈ ತರ ಒಂದ್ ಮೂವಿ ಬಂದಿದೆ ಮಾಡ್ಲಾ ಬೇಡ್ವಾ, ಬಿಕಾಸ್ ಸೀರಿಯಲ್ ಅಲ್ಲಿ ಯಾರ್ಯಾರು ವರ್ಕ್ ಮಾಡ್ತಾರೋ ಅವರು ಸುಮಾರು ವರ್ಷದಿಂದ ನಾವು ನೋಡಿರ್ತೀವಿ. ಬಟ್ ಸಿನಿಮಾದಲ್ಲಿ ಇವಾಗ ಬರ್ತಿರೋದು ಎಷ್ಟೊಂದು ಹೊಸ ಡೈರೆಕ್ಟರ್ಗಳು, ಹೊಸ ಟೀಮ್ಗಳು. ನಮ್ಮಮ್ಮ ಅವ್ರು ಯಾವ್ದು ಮಾಡಿದ್ದಾರೆ ಅಂತ ಕೇಳಿದ್ರೆ ಅದಕ್ಕೆ ಪಟ್ ಅಂತ ಒಂದು ಆನ್ಸರು ಇರಲ್ಲ. ಸೊ ಕೇರ್ಫುಲ್ ಆಗಿರ್ಬೇಕು. ಹಾಗಾಗಿ ಮನೆಯಲ್ಲಿ ಸ್ವಲ್ಪ ಹುಷಾರಾಗಿರು ಅಂತ ಹೇಳ್ತಾರೆ ಹೊರತು ಇವಾಗ ಮಾಡಲೇಬೇಡ ಅನ್ನೋದ್ರಿಂದ ಸ್ವಲ್ಪ ಚೇಂಜ್ ಆಗಿದ್ದಾರೆ. ಓಕೆ, ಒಂದು ಸಾಂಗ್ ಕೂಡ ರಿಲೀಸ್ ಆಗಿದೆ. ಸೊ ಆಚರಣೆ ವೈಭವ, ಜಾತ್ರೆ ವೈಭವ, ಈಗ ದೀಪಾವಳಿ. ಸೊ ನಿಮ್ಮ ಬಾಲ್ಯದ ಜೀವನದಲ್ಲಿ ಹೆಂಗೆ ದೀಪಾವಳಿನ ಆಚರಿಸ್ತಾ ಇದ್ರಿ? ದೀಪಾವಳಿ ಹೆಂಗೆ ಅಂದ್ರೆ ನಮ್ಮನೇಲಿ ಮೂಟೆ ತರ್ತಿದ್ರು, ನಾನು ನನ್ನ ತಮ್ಮ ಎಲ್ಲರೂ ಡಿವೈಡ್ ಮಾಡ್ಕೊಳ್ಳೋದು. ಬೆಳಗ್ಗೆ ಹೊಡೆಯೋದು ಈ ತರ ಪಟಾಕಿ, ನೈಟ್ಗೆ ಈ ತರ ಪಟಾಕಿ. ಆ ದಿನ ಎಲ್ಲ ಬರೀ ಪಟಾಕಿ ಹೊಡೆಯೋದೆ, ಊಟ ಎಲ್ಲ ಬಿಡೋದು, ಬರೀ ಪಟಾಕಿ ಹೊಡೆಯೋದೇ ಆಗ್ತಿತ್ತು. ಅದಾದ್ಮೇಲೆ ಕೊನೆಯಲ್ಲಿ ನಮ್ಮ ಹೊಡೆದ ಸಾಕು ಹೇಳಿ ನಿಲ್ಸೋ ತನಕನೂ ಹೊಡಿತಿದ್ವಿ. ಈ ತರ ಇರ್ತಿತ್ತು ದೀಪಾವಳಿ. ಓಕೆ ಮ್ಯಾಮ್, ನಿಮ್ಮ ಬಾಲ್ಯದ ಜೀವನದಲ್ಲಿ ದೀಪಾವಳಿ ಹೇಗಿರ್ತಿತ್ತು? ಐ ಥಿಂಕ್ ಮೊದ್ಲಿಂದಾನು ನಂಗೆ ಅಣ್ಣಂಗೆ ಪಟಾಕಿ ಹುಟ್ಟು ಸ್ವಲ್ಪ ಕಮ್ಮಿನೇ. ನಾವೇನಿದ್ರು ಈಗ ದೀಪಾವಳಿಗೆ ಏನೇನ್ ಅಡುಗೆ ಮಾಡ್ತಾರೆ, ಏನೇನ್ ಸ್ವೀಟ್ಸ್ ಮಾಡ್ತಾರೆ ಮನೇಲಿ, ಅದ್ರ ಕಡೆ ಗಮನ ಜಾಸ್ತಿ. ಅಂಡ್ ಅಮ್ಮ ಪೂಜೆ ಮಾಡಿಸ್ತಾರೆ ದೀಪಾವಳಿ ಅಂದ ತಕ್ಷಣ. ಅಂಡ್ ನಮ್ಮ ಮನೆಯಲ್ಲಿ ಹೆಂಗೆ ಅಂದ್ರೆ ಪಟಾಕಿ ಅನ್ನೋದಕ್ಕಿಂತ ನೀನೆಷ್ಟು ದೀಪಗಳಿರ್ತೀಯ ಅವನೆಷ್ಟು ದೀಪಗಳಿರ್ತಾನೆ ಆ ಥರ. ಸೊ ನಾವು ಸ್ಕೂಲಲ್ಲಿ ಇದ್ದಾಗೆಲ್ಲ ಪಟಾಕಿ ಹೊಡಿತಿದ್ವಿ. ಬಟ್ ಆಮೇಲೆ ಅವರು ಪೊಲ್ಯೂಷನ್ ಆಗುತ್ತೆ, ಪ್ರಾಣಿಗಳಿಗೆ ಹರ್ಟ್ ಆಗುತ್ತೆ, ಅದು ಇದು ಎಲ್ಲ ಹೇಳಿದಾಗ, ಪ್ಲಸ್ ನಮ್ಮ ಮನೆಯಲ್ಲೇ ಪೆಟ್ಸ್ ಇದೆ. ಸೊ ನಮಗದೊಂದು ಗೊತ್ತಾಗುತ್ತೆ, ಅದು ಹೆದರ್ಕೊಂಡಾಗ ಆ ಒಂದು ಮೆಂಟಾಲಿಟಿ ಬಂದಾಗಿಂದ ಪಟಾಕಿಗಳು ಕಮ್ಮಿ. ಬಟ್ ನಾವ್ ಅದೇ ದೀಪ ಹಚ್ಚೋದು, ಸ್ವೀಟ್ಸ್ ತಿನ್ನೋದು, ಈ ತರ ಹಬ್ಬ ಇವಾಗ್ಲೂ ಬಿಟ್ಟಿಲ್ಲ ಪಟಾಕಿ. ನಿನ್ನೆ ಕೂಡ ಚೆನ್ನಾಗಿ ಆಡಿ ರೋಡಲ್ಲೇ ರಾಕೆಟ್ ಬಿಡೋದು, ಮೇಲೆ ಬಿಡಲ್ಲ. ಇಲ್ಲಿರೋರ್ ಜೊತೆನೆ ಆಡಿರೋದು. ರೋಡಲ್ಲಿ ಆ ಕಡೆ ಒಂದು ಟೀಮು ಇಂಡಿಯಾ, ಈ ಕಡೆ ಪಾಕಿಸ್ತಾನ್, ರಾಕೆಟ್ ಬಿಡೋದು, ಹೋಗಿ ಬಿಡೋದು. ಆಲ್ರೆಡಿ ನಿನ್ನೆ ಇನ್ನೂ ಹುಡುಗಂಗೆ ಏಟ್ ಆಗಿ ಬಂದಿದೆ, ಒಬ್ಬ ಅಮ್ಮತ್ತಿಗೆ ರಾಕೆಟ್ ಹೊಡೆದಿದ್ದೆ. ಆಮೇಲೆ ಚಿಕ್ಕ ಚಿಕ್ಕ ಪಟಾಕಿಯಲ್ಲೇ ಆಡೋದು, ದೊಡ್ಡ ದೊಡ್ಡದು ಏನು ಇಸ್ಕೊಳ್ಳೋದು. ಸುಮ್ಮನೆ ನಮ್ಮ ಫ್ರೆಂಡ್ಸ್ ನಿಂತಿರ್ತಾರೆ, ಅಂಟ್ಸ್ ಕೆಳಗಡೆ ಕಾಲ ಹತ್ರ, ಅವ್ನು ಗೊತ್ತಿಲ್ದಿದ್ದಂಗೆ ಕಾಲ ಹತ್ರ ಹಾಕ್ಬಿಡೋದು. ಲಕ್ಷ್ಮಿ ಪಟಾಕಿ ಕೈಯಲ್ಲಿ ಅಂಟ್ಸೋದು, ಎತ್ ಬಿಸಾಕೋದು. ನೆನ್ನೆ ಎಲ್ಲ ನಾವು ಅದನ್ನೇ ಆಡ್ಕೊ ಬಂದ್ವಿ ನೆನ್ನೆ. ಇವಾಗ್ಲೂ ಬಿಟ್ಟಿಲ್ಲ ಪಟಾಕಿ ಆಡೋದು, ಇವಾಗ್ಲೂ ಆಡ್ತೀವಿ. ಓಕೆ, ನಾನು ಜಾಸ್ತಿ ಸಿನಿಮಾ ಬಗ್ಗೆ ಕೇಳಲ್ಲ, ಬಿಕಾಸ್ ಇವೇನು ನೀವು ಮಾರ್ನಿಂಗ್ ಇಂದ ಹೇಳಿ 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 ಅದೇ ರಿಪೀಟೆಡ್ ವರ್ಷನ್ ಆಗುತ್ತೆ. ನಾನು 1 to 10ಗೆ ರೇಟಿಂಗ್ ಹೇಳ್ತೀನಿ ಕಾವ್ಯಂದು. ಓಕೆನಾ? ಕಾವ್ಯ ಆಸ್ ಎ ಡ್ಯಾನ್ಸರ್ 1 to 10, 10ನಲ್ಲಿ 10ಇಂದ 1 ಎಷ್ಟು ಕೊಡ್ತೀರಾ? ಕಾವ್ಯ ಡ್ಯಾನ್ಸೇ ನೋಡಿಲ್ಲ, ಅವ್ರು ಮಾಡ್ತಾರೆ ಅನ್ಸುತ್ತೆ, ಒಂದು 8 ಕೊಡು. 8? ಓಕೆ. ಎಮೋಷನಲ್ ಕಾವ್ಯ? ಎಮೋಷನಲ್ 9. ಆಸ್ ಎ ಸಿಂಗರ್ ಕಾವ್ಯ? 2. ಸಖತ್ತಾಗಿ ಹಾಡ್ತಾರೆ. ನೀವು ನೋಡಿದೀರಾ? ನೋಡಿದ್ದಾರೆ, ನೋಡಿದೀನಿ. ಚೆನ್ನಾಗಿ, ನೀವು ಕೇಳಿಲ್ಲ ಅಷ್ಟೇ. ಅಷ್ಟೇ ಗೊತ್ತಿರೋದು ಶಿವ ಕಾವ್ಯ ಬಗ್ಗೆ. ಏನ್ ನೀವು ಅರ್ಥ ಮಾಡ್ಕೋಬೇಕು ತಾನೇ ಕಾವ್ಯನ? ಇಲ್ಲ, ನಮ್ಮ ಮುಂದೆ ಆಡಿಲ್ಲ ಅವರು, ಆಡಿದ್ರು ಯಾವ್ದೋ ಕರ್ಕಶವಾಗಿ ಕೇಳ್ತಿತ್ತು ಅಂತಾನೆ. ಓಕೆ, ಅದು ಸಿಂಗರ್ ಆಯ್ತಲ್ಲ. ಕೋ ಆರ್ಟಿಸ್ಟ್ 9. ರೊಮ್ಯಾಂಟಿಕ್ ಸೀನ್ ಅಂತದ್ ಮಾಡ್ಲೇ ಇಲ್ಲ. ಓಕೆ, 1 ರೇಟಿಂಗ್ ಕೊಡಿ. ಅಲ್ಲ, ನಮ್ ಮಾಡ್ಲೇ ಇಲ್ಲ ಅಂದ್ರೆ ರೇಟಿಂಗ್ ಏನ್ ಕೊಡೋಣ? ಮಾಡೇ ಇಲ್ಲನಾ? ಓಕೆ, ಡನ್. ಹಂಗಿದ್ರೆ ಸೀನ್ಸ್ಗಳೇ ಇಲ್ವಾ? ಓಕೆ, ನಿಮಗೆ ಕೇಳ್ತೀನಿ ನಾನು. ಶಿವು ಆಸ್ ಎ ಡ್ಯಾನ್ಸರ್? ಏನಂತ ದೊಡ್ಡ ಡ್ಯಾನ್ಸರ್ ಅಲ್ಲ. 7. ಓಕೆ. ಎಮೋಷನಲ್ ಸೀನ್ ಶಿವು? 8. ಓಕೆ. ಆಸ್ ಎ ಸಿಂಗರ್ ಶಿವು? 10 on 10. ಚೆನ್ನಾಗಿ ಹಾಡ್ತಾರಾ? ಹೌದಾ? ನೀವು ಕುಣಿದ್ ಬಿಡ್ತೀರಾ, ಹಂಗ ಆಡ್ತಾರ ಅವರು. ಕೇಳಿಬೇಕಿದ್ರೆ ಇಲ್ಲ ಇಲ್ಲ ಇಲ್ಲ, ಅವರು ಆಡಿಸ್ಬೇಕು ಅಂತಾನೆ ಹಿಂಗ್ ಕೇಳ್ತಾರ, ಹಂಗೆ ಹೇಳ್ತಿದಾರ ಅವರು. ಆಡಿಸ್ತೀನಿ, ಕೊನೆದಾಗ ಆಡಿಸ್ತೀನಿ. ಓಕೆ. ಕೋ ಆರ್ಟಿಸ್ಟ್? 10. ಓಕೆ. ರೊಮ್ಯಾಂಟಿಕ್ ಸೀನ್? ಮಾಡಿಲ್ದೇ ಇರೋದ್ರಿಂದ 10 ಕೊಡ್ಬೋದು. ಓಕೆ, ಡನ್. 1 ವರ್ಡ್ ಅಲ್ಲಿ ಆನ್ಸರ್ ಮಾಡಬೇಕು. ಪ್ರೀತಿ ನಿಮ್ಮ ಪ್ರಕಾರ? ಮನಸ್ಸುಗಳ ಬಾಂಧವ್ಯ. ಅಂದ್ರು 1 ವರ್ಡ್ ಆನ್ಸರ್ ಯಾವ್ದಾದ್ರು ಓಕೆ ಅಷ್ಟೇ. ಓಕೆ. ನೀವು? ಪ್ರೀತಿ? ಸ್ನೇಹ.
ಇಲ್ಲ, ಸ್ನೇಹ ಅನ್ನೋದು ಇನ್ನೊಂದು ಬರುತ್ತೆ. ಹಾ. ಪ್ರೀತಿ ನಂಗೆ ಅದೇ ಬರೋದು. ಹಂಗೆ ಬರತ್ತಾ? ಓಕೆ ಡನ್. ಸ್ನೇಹ. ಓ, ಇನ್ನೊಂದು ಕ್ವಶನ್ ಇದೆಯಾ ನಿಮ್ದು? ಅದೇ ಇವಾಗ ಪ್ರೀತಿ ಅಂತೀನಿ. ಸ್ನೇಹ. ಹಾ. ಸ್ನೇಹ ಹುಡುಗಿ ಹೆಸರಾ ಏನು? ಫ್ರೆಂಡ್ಶಿಪ್. ಸ್ನೇಹ ಅಂತ. Friendship. ಹಾ. ಶಕ್ತಿ. ಶಕ್ತಿ. ಓಕೆ. ಸ್ನೇಹ. ಪ್ರೀತಿ ಅನ್ನಂಗಿಲ್ಲ, ಈಗಲೇ ಹೇಳಿದ್ದೀನಿ. ಇಲ್ಲ, ಸ್ನೇಹ ಇಸ್ ನಾಟ್ ಪ್ರೀತಿ. ಸ್ನೇಹ ಇಸ್ ಸಮಾಧಾನ, ಸಮಾಧಾನ, ನೆಮ್ಮದಿ. ನೆಮ್ಮದಿ. ಓಕೆ. ಫ್ಯಾಮಿಲಿ. ಪ್ರೀತಿ. ಖುಷಿ. ಖುಷಿ. ಓಕೆ. ಓಕೆ, ರ್ಯಾಪಿಡ್ ಫೈರ್ ಒಂದಷ್ಟು ಇಬ್ರಿಗೂ ಕೇಳ್ತೀನಿ, ಇಬ್ರು ಹೇಳಿ. ಲೈಫಲ್ಲಿ ನಿಮಗೆ ಯಾವುದು ಮುಖ್ಯ ಅನ್ಸುತ್ತೆ? ಸೆಂಟಿಮೆಂಟಾ ಆರ್ ಸೆಕ್ಲುಮೆಂಟಾ? ಸೆಟಲ್ಮೆಂಟ್. ಸೆಂಟಿಮೆಂಟ್. ಓಕೆ, ಇಬ್ರದ್ದು ಡಿಫ್ರೆಂಟ್ ಇದೆ. 100 ಕೋಟಿ ದುಡ್ಡು ಸಿಕ್ಕಿದ್ರೆ ಏನು ಮಾಡ್ತೀರಾ? ಇನ್ವೆಸ್ಟ್ ಮಾಡಬೇಕು. ಇನ್ವೆಸ್ಟ್. ಓಕೆ. ನೀವು? ಸಿನಿಮಾ ಮಾಡ್ತೀನಿ. ಮಿರರ್ ಮುಂದೆ ರೊಮ್ಯಾನ್ಸಿನ ಪ್ರಾಕ್ಟೀಸ್ ಮಾಡಿದಿದೆಯಾ? ಯಾವತ್ತೂ ಇಲ್ಲ. ನೋ. ಇಲ್ವಾ? ಓಕೆ. ಇಡ್ಲಿ ವಡೆ ಜೊತೆ ಚಟ್ನಿನ ಸಾಂಬಾರ? ಎರಡು ಸ್ವಲ್ಪ ಸಪ್ರೇಟ್ ಇಡ್ಲಿ ವಡೆನೇ ಆಗಲ್ಲ. ಸಪ್ರೇಟ್ ಸಪ್ರೇಟ್ ಸಪ್ರೇಟ್. ಓಕೆ. ಪಾಲಿಟಿಕ್ಸಿಗೆ ಬರಬೇಕು ಅಂತ ಆಸೆ ಇದೆಯಾ? ನೆವರ್. 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 ಬಟ್ ಶಿವವಾಗಿ ಬಂದಿದ್ದೀರಲ್ಲ. ಶಿವವಾಗಿ ಪಾಲಿಟಿಕ್ಸ್ ಅಂತ ಇದ್ರ? ಸಿನಿಮಾ ನೋಡಿ. ಓಕೆ. ಓಕೆ ಡನ್. ಸಿನಿಮಾ ನೋಡಿ. ಶೂಟಿಂಗ್ ಸೆಟ್ಟಿಗೆ ಬಂದರೆ ಅಲ್ಲಿ ಇರಬೇಕಾದ ನಿಮಗೆ ಇಂಪಾರ್ಟೆಂಟ್ ವಸ್ತು ಯಾವುದು ಶೂಟಿಂಗ್ ಸೆಟ್ಟಲ್ಲಿ? ಈ ಥರ ಯಾವತ್ತೂ ಯೋಚನೆ ಮಾಡಿಲ್ಲ. ರ್ಯಾಪಿಡ್ ಫೈರ್. ಯಾವುದು ನನಗೆ ಇಂಪಾರ್ಟೆಂಟ್ ಆಗಿ ಇರಬೇಕಂತ? ಏನಿರ್ಬೇಕು ಇಂಪಾರ್ಟೆಂಟ್ ಆಗಿ? ಒಂದು ಚೇರ್. ಕುತ್ಕೊಂಡು ಆರಾಮಾಗೆ ಏನಿಲ್ಲದೆ ಹೋದ್ರು ಅಟ್ಲೀಸ್ಟ್ ಒಂದು ಚೇರ್ ಇದ್ರೆ ಅವತ್ತಿನ ದಿನ ಚೆನ್ನಾಗಿ ನೆಮ್ಮದಿ. ನಿಮಗೆ? ಊಟ. ಊಟ. ಉಪ್ಪಿಟ್ಟು ಅಂದರೆ ತುಂಬ ಇಷ್ಟ. ನನಗಿಷ್ಟ. ನಿಮಗೆ ಇಷ್ಟನಾ? ನಿಮಗೆ ಇಷ್ಟ ಇಲ್ಲ. ಓಕೆ. ಯಾವತ್ತಾದರೂ ಕೋಸ್ಟಾರ್ ಮೇಲೆ ಲವ್ ಕ್ರಶ್ ಆಗಿದೆಯಾ? ನೋ. ಇಲ್ಲ. ಇಲ್ಲ, ನೋ. ಸುಳ್ಳು ಹೇಳಂಗಿಲ್ಲ. ಲವ್ ಫಸ್ಟ್ ಸೈಟ್ ಆಗಿದೆಯಾ? ಆಗಿರುತ್ತೆ. ಆಗಿರುತ್ತೆ. ಎಷ್ಟು ಜನ ಮೇಲೆ? ಎಷ್ಟೊಂದು ಜನಗಳ ಮೇಲೆ ಆಗಿರುತ್ತೆ. ಈಗ ಹೀರೋಯಿನ್ಗಳು ಬರ್ತಿರ್ತಾರೆ, ಆಗಿರುತ್ತೆ ಹೇಳಲ್ಲ. ನಂಗೆ ಐ ಥಿಂಕ್ ರುಕ್ಮಿಣಿ ನೋಡ್ದಾಗಿಂದನು ವಾವ್ ಅಷ್ಟೇ. ಹುಡುಗಿಯರ್ನೇ ಲವ್ ಮಾಡ್ತಾ ಇದ್ದಾರೆ. ನೀವ್ ನೋಡಿ ಒಂದ್ಸಲ ರುಕ್ಮಿಣಿ ಲವ್ ಫಸ್ಟ್ ಸೈಟ್ ಅಷ್ಟೇ. ಯಾವ್ದಾದ್ರು ನೋಡಿದ ತಕ್ಷಣ ಓ ಸಖತ್ತಾಗಿದೆ ಈಗೆಲ್ಲ ಅದೆಲ್ಲ ಆಗ್ಬಿಟ್ಟಿದೆ. ಈಗ ಹುಡುಗಿ ಅಷ್ಟೇ. ಓಕೆ. ರುಕ್ಮಿಣಿ ಸರ್ ಆಗಿಲ್ವಾ ಅವ್ರು ನೋಡಿದ್ರೆ ಲವ್ ರುಕ್ಮಿಣಿ ವಸಂತ್ ಅವ್ರನ್ನ? ಅದೆಲ್ಲ ಹೇಳಕ್ಕಾಗಲ್ಲ. ಮನ್ಸಲ್ಲೇ ಬಚ್ಚಿಟ್ಕೊಳ್ಳೋದು. ಓಕೆ. ಸೋಷಿಯಲ್ ಮೀಡಿಯಾದಲ್ಲಿ ಯಾವತ್ತಾದ್ರೂ ಯಾರಾದ್ರೂ ನಿಮ್ಮನ್ನ ಬ್ಲಾಕ್ ಮಾಡಿದಾರಾ? ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಾಗುತ್ತೆ ನಾನು ಬ್ಲಾಕ್ ಮಾಡಿದ್ರೆ? ನಿಮ್ ಫ್ರೆಂಡ್ಸ್ ಆಗಿರ್ಬೋದು. ಇಲ್ಲಪ್ಪ, ಸೈಕೋ ಫ್ರೆಂಡ್ಸ್ಗಳಿಲ್ಲ ನನಗೆ. ಇಲ್ವಾ? ನಿಮ್ದು? ಹಾಗೆಲ್ಲ ಏನೂ ಇಲ್ಲ. ನಿಮ್ಮಲ್ಲಿರೋ ಮೂಢನಂಬಿಕೆ ಯಾವುದು? ನಾನು ಆಡಿಷನ್ಗೆ ಹೋದ್ರೆ ಅದನ್ನ ಸಿಗಲ್ಲ ಅಂತ. ಮೊದಲೇ ಡಿಸೈಡ್. ನಿಮ್ದು? ಯಾವುದು ಮೂಢನಂಬಿಕೆ ಇಲ್ಲ. ಮೂಢನಂಬಿಕೆನೇ ಇಲ್ವಾ? ಎಲ್ಲದಕ್ಕೂ ಏನೋ ಒಂದು ರೀಸನ್ ಇರುತ್ತೆ ಅನ್ನೋದು ನಮ್ಗೆ. ಓಕೆ. ಯಾವ ಕಾರಣಕ್ಕೆ ಕೋಪ ಜಾಸ್ತಿ ಬರುತ್ತೆ? ಒಂದು 3 ಕಾರಣ. ಹೇಳಿದ ಟೈಮಿಗೆ ಕೆಲಸ ಆಗಲಿಲ್ಲ ಅಂದರೆ ಬರುತ್ತೆ. ಒಂದು. ಇನ್ನೊಂದು? ನನಗೆ ಟೈಮ್ ಕರೆಕ್ಟಾಗಿ ಊಟ ಬಿಟ್ಟಿಲ್ಲ ಅಂದ್ರೆ ಕೋಪ. ಓಕೆ. 2. ಇನ್ನೊಂದು? ನಾನು ಎಲ್ಲರೂ ಹೋಗ್ಬೇಕು, ನನಗೆ ಯಾರಾದರೂ ಲೇಟ್ ಮಾಡಿ, ನನ್ನ ಜೊತೆಲಿ ಬರೋರು ಯಾರಾದರೂ ಲೇಟ್ ಮಾಡಿ ಆ ಜಾಗಕ್ಕೆ ನಾನು ಅವರಿಂದ ಲೇಟಾಗಿ ಹೋದ್ರೆ ನನಗೆ ಕೋಪ ಆಗೋದು. 3 ಕಾರಣ. ಓಕೆ. ನಿಮಗೆ? ನನಗೆ ಆನ್ ಟೈಮ್ ಬರಕ್ಕೆ ಹೇಳಿ ಎದುರುಗಡೆ ವ್ಯಕ್ತಿ ಲೇಟ್ ಮಾಡಿದ್ರೆ ಕೋಪ ಬರುತ್ತೆ. ಕೋಪ ಬರುತ್ತಾ? ಓಕೆ. ಆಮೇಲೆ ಒಂದಾಯ್ತು ಅಷ್ಟೇ. ಅಷ್ಟೇ. ಅಷ್ಟಕ್ಕೆ ಮಾತ್ರನಾ? ಓಕೆ. ಯಾವ ಕಾರಣ ಕೋಪ ಜಾಸ್ತಿ? ಕೋಪ ಬಂದಾಗ ಬಯೋ 3 ಪದ. 3 ಪದ. ಇನ್ನೆರಡು ಪದ? ಒಂದೇ ಪದ? ಎಲ್ರಿಗೂ ಒಂದೇ ಪದ ಹೇಳ್ತೀರಾ? ಅಷ್ಟೇ ಬೈಯೋದು? ಅಷ್ಟೇ. ಓಕೆ. ನೀವು? ಬೀಪ್ ಬೀಪ್ ಬೀಪ್. ಓಕೆ. ಟರ್ನ್ ಟ್ವಿಸ್ಟರು. ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೇಯುತ್ತಿತ್ತು. 5 ಸರಿ ಹೇಳ್ಬೇಕು. ಸ್ಟಾರ್ಟ್. ತರೀಕೆರೆ ಏರಿ ಮೇಲೆ 3 ಕರಿ. ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೇಯುತ್ತಿತ್ತು. ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೇಯುತ್ತಿತ್ತು. ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೇಯುತ್ತಿತ್ತು. ಹಾ, ಇನ್ನು 2. 3 ಆಗಿರೋದು ಇನ್ನು 5 ಸರಿ.
ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೇಯುತ್ತಿತ್ತು. ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೇಯುತ್ತಿತ್ತು. ಓಕೆ ಡನ್. ನೀವು ತರೀಕೆರೆ ಆಮೇಲೆ ಏರಿ ಮೇಲೆ ತರೀಕೆರೆ ಏರಿ ಮೇಲೆ 3 ಕರಿ 3 ಕರಿ ಕುರಿಮರಿ ಮೇಯುತ್ತಿತ್ತು. ತರೀಕೆರೆ ಕುರಿ ಮೇಲೆ ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೇಯುತ್ತಿತ್ತು. ತರೀಕೆರೆನ ತರೀಕೆರೆ ಓಕೆ ತರೀಕೆರೆ ಕುರಿ ಮೇಲೆ ತರೀಕೆರೆ ಏರಿ ಮೇಲೆ 3 ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೇಯುತ್ತಿತ್ತು. ಒಂದಾಯ್ತು. ಇನ್ನು ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೇಯ್ತಿತ್ತು. ಓಕೆ. ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೇಯ್ತಿತ್ತು. ಓಕೆ. ತರೀಕೆರೆ ಏರಿ ಮೇಲೆ 3 ಕರಿ ಮುರಿ ಓಕೆ. ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೇಯ್ತಿತ್ತು. ಡನ್. ಓಕೆ. ಇವೇನ್ ಹೆಂಗ್ ಗೊತ್ತಾ, ನಾನೊಬ್ರು ಕೆಟ್ಟ ಡೈರೆಕ್ಟ್ರು ನಿಮ್ಮ ಹತ್ರ ಕತೆ ಹೇಳ್ತಿದ್ದೀನಿ, ತಪ್ಪಿಸ್ಕೋಬೇಕು. ಏನ್ ಹೇಳಿ ತಪ್ಪಿಸ್ಕೋತೀರಾ? ಸರ್ ಅರ್ಜೆಂಟು ಅಮ್ಮ ಫೋನ್ ಮಾಡ್ತಾ ಇದ್ದಾರೆ. ಏನೋ ಎಮರ್ಜೆನ್ಸಿ ಇದೆ ಸರ್, ಹೋಗಿ ಬಂದ್ಬಿಡ್ತೀನಿ ಸರ್, ಎಮರ್ಜೆನ್ಸಿ ಫೋನ್ ಬರ್ತಿದೆ. ಓಕೆ. ನೀವು? ನಾನು ಹಂಗೆ ಇಡೀ ಕತೆ ಕೇಳ್ತೀನಿ, ಒದ್ದಾಡ್ಕೊಂಡಾರು ಕೇಳ್ತೀನಿ, ನಂಗೆ ಎಸ್ಕೇಪ್ ಆಗಕ್ ಬರಲ್ಲ, ಕೇಳ್ತೀರಾ? ಓಕೆ. ಆಮೇಲೆ ಸೀರಿಯಲ್ ಡೇಟ್ಸ್